ಸ್ನೇಹಿತರೆ, ನಮ್ಗೆಲ್ಲ ಗೊತ್ತೇ ಇದೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಕೌರವರನ್ನ ಸೋಲಿಸಿದ ಮೇಲೆ ಹಸ್ತಿನಾಪುರದಲ್ಲಿ ರಾಜ್ಯಭಾರವನ್ನ ಮಾಡ್ತಿರ್ತಾರೆ. ಆದರೆ ಸಾವಿರಾರು ಮಂದಿಯನ್ನ, ಗುರುಗಳನ್ನ, ಗೆಳೆಯರನ್ನ, ಗುರು ಶಿಷ್ಯಂದಿರನ್ನ, ಅಣ್ಣ ತಮ್ಮಂದಿರನ್ನ ಕೊಂದ ಪಾಪ ಪ್ರಜ್ಞೆ ಅವರನ್ನ ಕಾಡ್ತಿರ್ತದೆ. ಹಾಗಾಗಿ ಪಾಂಡವರು ರಾಜ್ಯಭಾರವನ್ನ ತ್ಯಜಿಸಿ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಹೊರಡ್ತಾರೆ. ಪಾಂಡವರು ಉತ್ತರದಿಂದ ದಕ್ಷಿಣ ಭಾರತದ ಹಲವಾರು ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನ ಮಾಡಿದ್ದಾರೆ. ಇವತ್ತು ನಾನು ಕರ್ಕೊಂಡು ಬಂದಂತಹ ಜಾಗ ಅದರಲ್ಲಿ ಒಂದು. ನರಹರಿ ಪರ್ವತಕ್ಕೆ ಸ್ವಾಗತ, ಸುಸ್ವಾಗತ. ನರಹರಿ ಬೆಟ್ಟದ ಪ್ರಾರಂಭದ ಮೆಟ್ಟಿಲಿನಲ್ಲಿ ನಿಮಗೆ ಈ ರೀತಿಯಾದ ಒಂದು ಸುಂದರವಾದ ಶಿವಾಜಿಯ ಒಂದು ಸ್ಟ್ಯಾಚುವನ್ನು ನೋಡ್ಲಿಕ್ಕೆ ಸಿಗ್ತದೆ. ಅದರ ಹಿಂದೆ ಒಂದು ದೊಡ್ಡ ಬಂಡೆ ಕಲ್ಲಿದೆ. ಆಮೇಲೆ ನಾವಿಲ್ಲಿ ಮೆಟ್ಟಿಲನ್ನು ಹತ್ಬೋದು. ನೋಡ್ಬೋದು ಇದೊಂದು ಎಷ್ಟು ಸುಂದರವಾಗಿ ಮಾಡಿದಾರಂತ. ನರಹರಿ ಬೆಟ್ಟವನ್ನು ಹತ್ತಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ನಿಮ್ಗೊಂದು ಈ ಥರದೊಂದು ದೊಡ್ಡ ಬಂಡೆ ಕಲ್ಲು ಸಿಗ್ತದೆ. ಅಲ್ಲೇ ಒಂದು ಚಿಕ್ಕದಾದ ಟ್ಯಾಪನ್ನು ನೀವು ನೋಡ್ಬೋದು. ತುಂಬ ಸುಂದರವಾಗಿದೆ. ಇಷ್ಟು ದೊಡ್ಡ ಬಂಡೆ ಕಲ್ಲಿನ ನಡುವಿಂದ ಈ ಟ್ಯಾಪಲ್ಲಿ ನೀರು ಬರ್ತದೆ. ನೋಡ್ಬೋದು ಈ ರೀತಿ ಕಾಲನ್ನು ತೊಳೆದು ನಾವು ಈ ಮೆಟ್ಟಿಲನ್ನ ಹತ್ತಲಿಕ್ಕೆ ಪ್ರಾರಂಭ ಮಾಡುವ. ಸ್ನೇಹಿತರೆ, ಬಂದ್ವಿ 333 ಮೆಟ್ಟಿಲನ್ನು ಏರಿ ನರಹರಿ ಪರ್ವತಕ್ಕೆ ನಾವು ಬಂದಿದ್ದೇವೆ. ಸ್ನೇಹಿತರೆ, ದ್ವಾಪರ ಯುಗದಲ್ಲಿ ಪಾಂಡವರು ಹಾಗೂ ಶ್ರೀಕೃಷ್ಣರು ಈ ಪರ್ವತವನ್ನ ನೋಡಿ ಇಲ್ಲಿಗೆ ಆಗಮಿಸ್ತಾರೆ. ಅವರು ಬಂದಂತಹ ದಿನ ಭೀಮನ ಅಮಾವಾಸ್ಯೆ, ನಾವು ಈಗ ಆಟಿ ಅಮಾವಾಸ್ಯೆ ಅಂತ ಕೂಡ ಕರಿತೇವೆ. ಆ ಒಂದು ರಾತ್ರಿ ಇದೇ ಪರ್ವತದಲ್ಲಿ ಅವರು ಇದ್ದು ಹೋಗ್ತಾರೆ. ಪಾಂಡವರು ಹಾಗೂ ಶ್ರೀಕೃಷ್ಣ ದೇವರು ಇಲ್ಲಿಗೆ ಬಂದಾಗ ಅವರಿಗೆ ನೀರಿನ ಅವಶ್ಯಕತೆ ಇಲ್ಲಿರ್ತದೆ. ಆ ಸಂದರ್ಭದಲ್ಲಿ ಕೃಷ್ಣ ದೇವರು ಅವರ ಆಯುಧ ಆದಂತಹ ಚಕ್ರದ ಮೂಲಕ ಇಲ್ಲಿ 4 ತೀರ್ಥದ ಬಾವಿಗಳನ್ನ ಉದ್ಭವ ಮಾಡ್ತಾರೆ. ಅದನ್ನ ನಾವಿಲ್ಲಿ ನೋಡ್ಬೋದು. 4 ತೀರ್ಥದ ಬಾವಿ ಏನಿದೆ ಅಲ್ಲ, ಅದು 4 ಹರಿಯ ಆಯುಧಗಳ ಒಂದು ಶೇಪಲ್ಲಿದೆ. ಮೊದಲನೆಯ ತೀರ್ಥ ಬಾವಿಯನ್ನ ಚಕ್ರ ತೀರ್ಥ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಚಕ್ರ ಆಕಾರದಲ್ಲಿದೆ, ಹಾಗಾಗಿ ಇದನ್ನ ಚಕ್ರ ತೀರ್ಥ ಅಂತ ಕರೀತಾರೆ. ಮಹಾವಿಷ್ಣುವಿನ 2ನೇ ಆಯುಧ ಶಂಖ, ಹಾಗಾಗಿ ಇಲ್ಲಿ ನೀವು ಶಂಖ ತೀರ್ಥವನ್ನ ಕೂಡ ನೋಡ್ಬೋದು ಶಂಖದ ಶೇಪಲ್ಲಿದೆ. ಈಗ ನಾನು ತೋರಿಸ್ತಿರುವಂತಹ 3ನೇ ತೀರ್ಥ ಪದ್ಮ ತೀರ್ಥ. ಇದು ನೋಡ್ಬೋದು ಪದ್ಮ ಆಕಾರದಲ್ಲಿದೆ, ಹಾಗಾಗಿ ಇದನ್ನ ಪದ್ಮ ತೀರ್ಥ ಅಂತ ಕರೀತಾರೆ. ಈಗ ನೀವೇನ್ ನೋಡ್ತಿದ್ದೀರಿ, ಇದು ಗದಾ ತೀರ್ಥ. ನೋಡ್ಬೋದು ಇದು ಗದೆಯ ಆಕಾರದಲ್ಲಿದೆ, ಹಾಗಾಗಿ ಇದನ್ನ ಗದಾ ತೀರ್ಥ ಅಂತ ಕರೀತಾರೆ. ಪಾಪ ವಿಮೋಚನೆಗೋಸ್ಕರ ಪಾಂಡವರು ತೀರ್ಥ ಬಾವಿಯಲ್ಲಿ ಸ್ನಾನವನ್ನ ಮುಗಿಸಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದನ್ನ ನೀವೀಗ ನೋಡ್ಬೋದು, ತೋರಿಸ್ತೇನೆ. ಇಲ್ಲಿ ಮತ್ತೊಂದು ವಿಶೇಷ ಏನಂತ ಕೇಳಿದ್ರೆ, ನಾವು ಬೇರೆ ಎಲ್ಲ ದೇವಸ್ಥಾನದಲ್ಲಿ ಹರಕೆಯನ್ನ ಚಿನ್ನ, ಬೆಳ್ಳಿ ಅಥವಾ ಏನೇನೋ ಕೊಡೋದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಹಗ್ಗವನ್ನ ಕೊಡುವಂಥದ್ದು ಇಲ್ಲಿನ ಒಂದು ಹರಕೆ ಆಗಿರ್ತದೆ. ನೋಡ್ಬೋದು ಹಗ್ಗದ ರಾಶಿಯೇ ಇಲ್ಲಿದೆ. ಈಗ ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸದಲ್ಲಿದೆ. ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತೇನೆ. ಕೆಲಸ ಎಲ್ಲ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಭೀಮಂದು ಹೆಜ್ಜೆ ಗುರುತು ಕೂಡ ಇದೆ ಅಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನ ಕೂಡ ಹುಡ್ಕೊಂಡು ಬಂದಿದ್ದೇನೆ. ನೋಡುವ ಸಿಗ್ತದ ಅಂತ. ಸ್ನೇಹಿತರೆ, ಈಗ ನೀವು ನೋಡ್ತಿದ್ದೀರಲ್ಲ, ಇದು ಭೀಮಂದು ಹೆಜ್ಜೆ ಗುರುತು. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸನ್ನ ಮಾಡಿದ್ದಾರೆ. ನೋಡ್ಬೋದು ಗುಹೆ ಎಲ್ಲ ಇದೆ. ಇಲ್ಲಿ ಹೋಗುವ.
ಈ ಪರ್ವತವನ್ನ ನರಹರಿ ಪರ್ವತ ಅಂತ ಯಾಕೆ ಕರೀತಾರೆ ಗೊತ್ತಾ ನಿಮ್ಗೆ? ನರರು ಅಂದ್ರೆ ಪಾಂಡವರು, ಮತ್ತೆ ಹರಿ ಅಂದ್ರೆ ಕೃಷ್ಣ, ಇಬ್ಬರೂ ಸೇರಿ ಮಾಡಿದಂತಹ ಈ ದೇವಸ್ಥಾನ ಅಥವಾ ಇಲ್ಲಿ ಶಿವನನ್ನ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗಾಗಿ ಇದನ್ನ ನರಹರಿ ಪರ್ವತ ಅಥವಾ ನರಹರಿ ಸದಾಶಿವ ಪರ್ವತ ಅಂತ ಕರೀತಾರೆ. ಸ್ನೇಹಿತರೆ, ನರಹರಿ ಪರ್ವತ ಇರುವಂತಹದ್ದು ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಬೆಂಗಳೂರು ಮತ್ತೆ ಮಂಗಳೂರು ಹೈವೇದ ಮಿಡ್ಲಲ್ಲಿ ಒಂದು ಮೆಲ್ಕರ್ ಅಂತ ಊರು ಬರ್ತದೆ, ಅದರ ಸಮೀಪದಲ್ಲಿ ಇರುವಂತಹದ್ದು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದು ಬರ್ಲಿಕ್ಕೆ ಒಂದು ಸೂಪರ್ ಪ್ಲೇಸ್. ಸಮುದ್ರ ಮಟ್ಟದಿಂದ 1000 ಅಡಿ ಮೇಲ್ಗಡೆ ನಾವಿದ್ದೇವೆ. ನೋಡ್ಬೋದು ನನ್ನ ಹಿಂದೆ ಎಷ್ಟು ಸುಂದರವಾದ ಒಂದು ಪ್ರಕೃತಿ ಕಾಣಿಸ್ತಿದೆ ಅಂತ. ಹಾಗಾಗಿ ನೀವು ನಿಮ್ಮ ಸಮಯವನ್ನ ಬಿಡು ಮಾಡ್ಕೊಂಡು ಎಲ್ಲಿಗೆ ಒಮ್ಮೆ ಬನ್ನಿ, ಮನಸ್ಸಿಗೆ ತುಂಬಾ ನೆಮ್ಮದಿ ಹಾಗೂ ಇಂಥ ಒಂದು ಪ್ರಕೃತಿಯ ನಡುವಲ್ಲಿ ಇರ್ಲಿಕ್ಕೆ ಖುಷಿ ಆಗ್ತದೆ. ಕಾರಿಂಜೇಶ್ವರ ದೇವಸ್ಥಾನ ಕೂಡ ಇದೇ ರೀತಿಯಾಗಿದೆ. ಅಲ್ಲಿಗೆ ಕೂಡ ಪಾಂಡವರು ದ್ವಾಪರ ಯುಗದಲ್ಲಿ ಬಂದಿದ್ರಂತ ಇತಿಹಾಸ ಹೇಳ್ತದೆ. ಈ ವಿಡಿಯೋ ಆದ್ಮೇಲೆ ಆ ವಿಡಿಯೋ ಕೂಡ ನೋಡಿ ಕಾರಿಂಜೇಶ್ವರದ್ದು. ಇಲ್ಲಿ ಕೇವಲ ಈಶ್ವರ ದೇವರಲ್ಲ, ಇಲ್ಲಿ ವಿಘ್ನ ನಿವಾರಕ ಗಣಪತಿ ಮತ್ತು ನಾಗದೇವರ ಸನ್ನಿಧಿ ಕೂಡ ಇಲ್ಲಿದೆ. ಈಗ ನಾನು ಹೋಗ್ತಾ ಇದ್ದೇನೆ, ನೋಡ್ಬೋದು ಅಲ್ಲಿ ಸ್ಟೆಪ್ ಇದೆ, ಇಲ್ಲಿ ರೋಡ್ ಇದೆ. ಟಾಪ್ ತನಕ ನಿಮ್ಮ ಪರ್ಸನಲ್ ವೆಹಿಕಲಲ್ಲಿ ಯಾವುದು ಕೂಡ ಬರ್ಬೋದು. ನಾನಾದರೆ ನಡ್ಕೊಂಡು ಬಂದೆ ಸ್ಟೆಪ್ಸಲ್ಲಿ. ಸ್ನೇಹಿತರೆ, ನರಹರಿ ಪರ್ವತಕ್ಕೆ ಬಂದು ನನಗೆ ಏನು ಅನ್ನಿಸ್ತಂತ ಹೇಳಿದರೆ, ಇಲ್ಲಿ ಇನ್ನೂ ಕೂಡ ಹಲವಾರು ವಿಷಯಗಳು ನಿಗೂಢವಾಗಿಯೇ ಇದೆ. ಆಶ್ಚರ್ಯಪಡಿಸುವಂತಹ ಹಲವಾರು ವಿಷಯಗಳು ಇನ್ನೂ ಕೂಡ ಇಲ್ಲಿ ಇದೆ. ತುಂಬ ಖುಷಿ ಆಗುವುದೇನಂತ ಹೇಳಿದರೆ, ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಗೆ ಬಂದಿದ್ರಲ್ಲ, ಕಲಿಯುಗದಲ್ಲಿ ನಮಗೆ ಕೂಡ ಒಂದು ಅವಕಾಶ ಇದೆ ಇಲ್ಲಿಗೆ ಬರುವಂಥದ್ದು. ಜಾಗವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಕೂಡ ಇಲ್ಲಿ ಬಂದರೆ ಒಮ್ಮೆ ಈ ಜಾಗವನ್ನು ವಿಸಿಟ್ ಮಾಡಿ, ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನೀಗ ಎಂಡ್ ಮಾಡ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನಿಮ್ಮ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು.